ಹೇ ಗೈಸ್, ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಅಡಿಗೌಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿ ಇದ್ದೀನಿ ಗೈಸ್. ಇವತ್ತು ನಾನು ನಮ್ಮ ಚಿಂಟು ಸೇರಿ ಏನು ಮಾಡಬೇಕು ಅಂತ ಇದೆ ಗೊತ್ತಾ ಗೈಸ್? ಇವತ್ತಿನ ವ್ಲಾಗ್ ಏನು ಗೊತ್ತಾ? ಇವತ್ತು ನಾನೊಂದು ಡಿಫ್ರೆಂಟ್ ಐಟಮ್ ಮಾಡ್ತಾ ಇದ್ದೀನಿ. ಇವತ್ತಿನ ತನಕ ನಾನು ಟ್ರೈ ಮಾಡಿಲ್ಲ ಅಲ್ಲ, ಸೊ ಅದನ್ನು ಮಾಡೋಣ ಅಂತ ನಾನು ನನ್ನ ಮಗ ಹೊರಟಿದ್ದೀವಿ. ಇವತ್ತು ನಾನು ಚಿಂಟು ಸೇರಿ ಪಾನಿಪುರಿ ಮಾಡ್ಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಈಗ ಬನ್ನಿ ಪಾನಿಪುರಿನ ಮಾಡೋಣ. ಆ್ಯಕ್ಚುಲಿ ಏನಾಯಿತು ಗೊತ್ತಾ, ಲಾಸ್ಟ್ ಟೈಮು ಮಿಶ್ರಾ ಪೇಡಾಗಿ ಹೋಗಿದ್ದಾಗ ಪಾನಿಪುರಿ ಬಾಕ್ಸ್ ತೊಗೊಂಡು ಬಂದ್ವು, ಥಿಂಕಿಂಗ್ ದ್ಯಾಟ್ ಅದರಲ್ಲೇ ಎಲ್ಲ ಮಸಾಲ ಎಲ್ಲ ಇರುತ್ತೆ ಅಂತ. ಬಟ್ ಮನೆಗೆ ಬಂದು ನೋಡಿದ್ರೆ ಅದು ಆಲ್ರೆಡಿ ಫ್ರೈ ಆಗಿರೋ ಪೂರಿ ಇದೆ. ಸೊ ಪೂರಿ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ನಾವೀಗ ಮತ್ತೆ ಮಾಡಬೇಕು, ಪ್ರಿಪ್ರೇಷನ್ಸ್ ಮಾಡಬೇಕು. ಸೊ ನಾವು ಈಗ ಮಾಡಿಕೊಂಡು ತಿನ್ನೋಣ ಬನ್ನಿ. ನಾವು ಮಾಡ್ತಾ ಇರೋದು ಪಾನಿಪುರಿ ಅಲ್ಲ, ಗೋಲ್ಗಪ್ಪ ಮಾಡ್ತಾ ಇದ್ದೀವಿ. ಸೊ ಗೋಲ್ಗಪ್ಪಗೆ ಏನೇನು ಬೇಕು ಹೇಳಿ? ಆಲೂಗೆಡ್ಡೆ ಬೇಕಾಗತ್ತೆ, ಮತ್ತು ಅದಕ್ಕೆ ಪಾನಿ ಬೇಕಾಗತ್ತೆ, ಈರುಳ್ಳಿ ಮಾಮೂಲಿ, ಮೆಣಸಿನ್ಕಾಯಿ ಮಾಮೂಲಿ. ಸೊ ಇದಿಷ್ಟು ಹಾಕಿ ನಾವು ಗೋಲ್ಗಪ್ಪ ಮಾಡ್ಕೊಂಡು ಇವತ್ತು ತಿನ್ನೋಣ. ಹೊಟ್ಟೆ ತುಂಬ ತಿನ್ನೋಣ. ತುಂಬ ಪೂರೀಸ್ ಇದ್ದಾವೆ, ಸೊ ಎಷ್ಟು ಬೇಕಾದರೂ ತಿನ್ಬೋದು. ಸೊ ಇವಾಗ ಫಸ್ಟು ಹೋಗಿ ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಬಟ್ಟೆ ಒಣ ಹಾಕಿದ್ದೀನಿ, ಅದನ್ನು ಎತ್ತಾಕೋಬರೋಣ. ಈಗ ಟೈಮ್ ಬಂದು ಆಲ್ರೆಡಿ 6 ಗಂಟೆ ಆಗಿಬಿಟ್ಟಿದೆ. ಇವತ್ತು ಲೇಟ್ ಆಯಿತು ಬಿಕಾಸ್ ಇವತ್ತು ನಾನು ನಮ್ಮ ಕೆಂಪಿನ ಸರ್ವಿಸಿಗೆ ತೊಗೊಂಡೋಗಿದ್ದೆ. ಸೊ ಸರ್ವಿಸಿಂದ ಬಂದು ಚಿಂಟುನ ಪಿಕಪ್ ಮಾಡಿಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಯಿತು. ಅದಾದಮೇಲೆ ಸ್ವಲ್ಪ ಕೆಲಸ ಇತ್ತು, ಚಿಂಟುದೇನೋ ಸೈನ್ಸ್ ಎಕ್ಸಿಬಿಷನ್ ಇದೆಯಂತೆ, ಅದ್ರದ್ದು ಸ್ವಲ್ಪ ಕೆಲಸ ಇತ್ತು. ಸೊ ಅದನ್ನು ಮಾಡ್ತಾಯಿದ್ವು. ಇವಾಗ ನಾವು ಹೋಗಿ ಸ್ನ್ಯಾಕ್ಸ್ ಪ್ರಿಪ್ರೇಷನ್ಸ್ ಮಾಡೋಣ. ಟೈಮ್ ತೋರಿಸ್ಲಾ? ಬನ್ನಿ ತೋರಿಸ್ತೀನಿ. ಸೊ ಟೈಮ್ ನೋಡಿ 6:30. ಈಗ ಪ್ರಿಪರೇಷನ್ಸ್ ಸ್ಟಾರ್ಟ್ ಮಾಡಬೇಕು. ಅಳ್ಬೇಡ ಚಿಂಟು, ಅಳ್ಬೇಡ, ನಾನಿದ್ದೀನಿ ನಿನಗೆ. ಗೈಸ್, ಆಲೂಗಡ್ಡೆ 2 ವಿಜಲ್ ಸಾಕು ಅನ್ಸುತ್ತೆ. ಅಪ್ಪಿ ಸಾಕು. ಓಪನ್ ಮಾಡಿ ನೋಡ್ತಾರೆ ಆಲೂಗೆಡ್ಡೆ ಸಾಕು. ಚಿಂಟು ಫೈನಾಗಿ ಚಾಪ್ ಮಾಡಿದ್ದಾನೆ ಆನಿಯನ್ನ. ಸೊ ಇವಾಗ ಕುಯ್ಬೇಕಾ ಆಲೂಗೆಡ್ಡೆನ? ಏನದು ಸಿಪ್ಪೆ ತೆಗಿತಾ ಇದ್ದಾನೆ. ಅವನಿಗೆ ಬೇಕಾಗಿರೋದನ್ನ ಮಾಡ್ಕೊತಾನೆ. ಕ್ಯಾಪ್ಚರೇ ಮಾಡಿಲ್ಲ. ಇವಾಗ ಪಾನಿಗೆ ಮಸಾಲ ರೆಡಿ ಮಾಡಿದ್ದೀನಿ. ಗೈಸ್, ಆಲೂಗೆಡ್ಡೆ ರೆಡಿ ಆಯಿತು, ಮಸಾಲ ರೆಡಿ ಆಯಿತು. ಆಲೂಗೆಡ್ಡೆನ ಈಗ ಸ್ಮ್ಯಾಶ್ ಮಾಡಬೇಕು. ಅದನ್ನು ಚಿಂಟು ಮಾಡ್ತಾನೆ. ಗೈಸ್, ಹೇಳಿದ್ದೆ ಅಲ್ಲ ಬಿಗ್ ಮಿಶ್ರಾಯಿಂದ ಪಾನಿಪುರಿ ತಂದಿದ್ದೀವಿ ಅಂತ. ನಾವು ಅದೆಲ್ಲ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡ್ವು, ಆದರೆ ಅಲ್ಲಿ ಏನೂ ಕೊಟ್ಟಿರಲಿಲ್ಲ, ಬರೀ ಪುರಿ ಅಷ್ಟೇ ಕೊಟ್ಟಿದ್ದಾರೆ. ಸೊ ಅದು ಪಾನಿಪುರಿ ಆ್ಯಂಡ್ ಅದಕ್ಕೆ ಫಿಲ್ಲಿಂಗು. ಆಮೇಲೆ ಇನ್ನೂ ಆನಿಯನ್ ಎಲ್ಲ ಹಾಕಿದ್ರೆ ಚೆನ್ನಾಗಿರೋದು, ಬಟ್ ನನ್ನ ಮಗ ಕಮ್ಮಿ ಹಾಕಿಸ್ಕೊಂಡಿದ್ದಾನೆ. ಇದು ಪಾನಿ, ಹೋಮ್ ಮೇಡ್, ನಾನೇ ರೆಡಿ ಮಾಡಿರೋ ಅಂಥ ಪಾನಿ. ಇದು ಚಿಂಟುಗೆ ಪ್ಲೇಟು, ಇದು ನನಗೆ ಪ್ಲೇಟು. ಸೊ ಇಬ್ಬರು ಈಗ ಬಾರಿಸೋದೆ. ರೆಡಿ ಚಿಂಟು? ಸ್ಟಾರ್ಟ್. ಚಾಕ್ ಏನಕ್ಕೆ? ಸೊ ಬನ್ನಿ ಗೈಸ್, ಈಗ ಓಪನ್ ಮಾಡೋಣ. ನೋಡಿ, ಹೇಳ್ದೆ ಅಲ್ಲ ಪಾನಿಪುರಿ. ಸೊ ದಿಸ್ ಈಸ್ ಹೌ ಇಟ್ ಈಸ್. ಇಷ್ಟು ಪುರಿ ತಿಂತೀವ ಚಿಂಟು? ಎಷ್ಟು ಪುರಿ ಇದೆ ಅಂತೆ? ಎಷ್ಟು ಪುರಿ ಇದೆ? 50 ಪುರಿ. ನೀನು 25 ತಿನ್ಬೋದು. 2 ಪ್ಲೇಟ್ 3 ಪ್ಲೇಟ್ ತಿಂದಂಗೆ. ನಮ್ಮ ಫಿಲ್ಲಿಂಗ್ ಎಷ್ಟಿದೆ ಅಂತ ಗೊತ್ತಾಗಬೇಕಲ್ಲ. ಫಿಲ್ಲಿಂಗ್ ಖಾಲಿ ಆಗೋ ತನಕ ಇಬ್ಬರು ಹಾಕೊಂಡು ತಿನ್ನೋಣ. ಅಥವಾ ಇಬ್ಬರು 25 ಡಿವೈಡ್ ಮಾಡ್ಕೊಳ್ಳೋಣ? ಬೇಡ, ಫಸ್ಟ್ 10 ಡಿವೈಡ್ ಮಾಡ್ಕೊಳ್ಳೋಣ. 10 ಡಿವೈಡ್ ಮಾಡಿ 2 ಟೇಸ್ಟ್ ಮಾಡ್ಕೊಳ್ಳೋದ, ಆಮೇಲೆ ಚಾಲೆಂಜ್ ಹಾಕೊಳ್ಳೋದ. ಇದು 1 2 ಕೆಲಸ ಮಾಡಿ, ಪ್ಲೇಟ್ಸಿಗೆ ಪೂರಿ ಹಾಕೋದು ಅದೇ ಬೆಸ್ಟ್ ನೋಡು.
ಮೆತ್ತಗಾಗ್ಬಿಡುತ್ತೆ. ಒಂದು ಟಿಶ್ಯೂ ಮೆತ್ತಗಾಗ್ಬೇಕು. ಗೈಸ್ ಸ್ವಲ್ಪ ಏನದು ವೆಟ್ ಆಗಿತ್ತು ಪ್ಲೇಟು, ಅದನ್ನ ಚೆಲ್ಲಿದ್ರೆ ಮಂಗಮಾಯ ಆದಂಗೆ, ಗಮನ ಇರಲಿ. ಇಲ್ಲಿಡು, ನಿನ್ಗಿದ್ದು ಡಿವೈಡ್ ಮಾಡು, ನನಗೆ 10 ಇಡು. ಫುಲ್ ಹಂಗೆ ಹಾಕ್ಬೇಡ್ವೋ, ಹಂಗೆ ತೆಗ್ದಿಡೋ. 4 5 ಜೋಡಿಸಿಡ್ಕೊ, 6 7 8 9 10. ಇದು ನಿಂಗೆ, ಈ ಕಡೆ ನನಗೆ. 1 2 ಏನಿದ 4 5 6 7 8 9 10. ಎನಫ್. 4 2 6 4 10 5 5 10. ಸೊ ಇದು ನಿಂದು, ಇದು ನಂದು, ಇದು ನಿನ್ನ ಕಡೆ ತಗೋ. ಟ್ರಯಲ್ ಬೇಡ, ಒಂದು ಟ್ರಯಲು ಬೇಡ, ಟೇಸ್ಟ್ ಡೈರೆಕ್ಟ್ ಹಿಟ್ಟಿಂಗ್. ಈಗ ಎಷ್ಟು ಬೇಗ ಅಲ್ಲ, ತೂತ ಮಾಡ್ಕೊ ಮೊದ್ಲು. ಹಾಳು ಅದನ್ನೇ. ಸೊ ಗೈಸ್ ಮಾಡ್ಕೊಂಡಿದ್ದ ಹಂಗೇನಿಲ್ಲ, ಯಾರು ಎಷ್ಟು ತಿಂತೀವಿ ಸಾಕು, ಯಾರು ಫಾಸ್ಟಾಗಿ ತಿನ್ನೋದು ಬೇಡ. ಸೊ ಗೈಸ್ ಇಬ್ರು 10 ತೊಗೊಂಡಿದ್ದೀವಿ, ಬೇಕು ಅಂದರೆ ಮತ್ತೆ ತೊಗೋತೀವಿ. ಸೊ ಸ್ಟಾರ್ಟ್ ಮಾಡೋಣ ಈಗ. ಗೈಸ್ ಇವಾಗ ಸ್ಟಾರ್ಟ್. ಅಮ್ಮ ಮಗ ಇಬ್ರು ಪಾನಿಪುರಿ ತಿಂತಾ ಇದ್ದೀವಿ. ಗೈಸ್ ಏನು ಗೊತ್ತಾ, ತುಂಬ ದಿನದಿಂದ ಕೇಳ್ತಾ ಇದ್ದ, ಮಾಡೋಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ನನಗಿದೆಲ್ಲ ತುಂಬ ಕೆಲಸ ಹಿಡಿಯುತ್ತೆ. ಕೆಲಸ ನಡೆದಿಲ್ಲ ಹೇಳ್ಬೇಕಂದ್ರೆ. 6 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, guys ಈಗ 7:30. ನಾನು 6 ಗಂಟೆಗೆ ಅವ್ರನ್ನ ಕರ್ಕೊಂಡು ಹೋಗಿದ್ದೀನಿ. ಅಲ್ಲಿ ನೋಡು ನನ್ನ ಕ್ಯಾಪ್ಚರಲ್ಲಿ. ಎಲ್ಲಿ ಕರ್ಕೊಂಡು ಹೋಗಿದ್ದೆ? ಬನ್ನಿ ಅಡುಗೆ ಮನೆಗೆ ಹೋಗೋಣ ಅಂತ. ಗೈಸ್ ಏನೂ ಪ್ರಾಸೆಸ್ ಸ್ಟಾರ್ಟ್ ಮಾಡಿರಲಿಲ್ಲ. 6 ಗಂಟೆಗೆ ನಾವು ಆಲೂಗೆಡ್ಡೆ ಬೇಯಿಸ್ಕೊಂಡು ಇದನ್ನೆಲ್ಲ ಪ್ರಾಸೆಸ್ ಮಾಡ್ಕೊಂಡು ಮಾಡಿರೋದು. ಈಗ ಟೈಮ್ ಬಂದು ಕರೆಕ್ಟಾಗಿ 7 ಗಂಟೆ 20 ನಿಮಿಷ. ಫಿಲ್ ಮಾಡೋದು? ಹಾಂ, ಈಗ ತಿನ್ನೋಣ. ಒಂದು ಫಿಲ್ ಮಾಡೋದು ಕೈಯಲ್ಲೇ ಫಿಲ್ ಮಾಡೋದು ಬೆಸ್ಟು. ಜಾಗ ಕಮ್ಮಿನೇ ಹಾಕು, ಓವರ್ಲೋಡ್ ಮಾಡ್ಕೋಬೇಡ. ಗೈಸ್ ಈಗ ಫಿಲ್ಲಿಂಗ್ ಮಾಡ್ತಾ ಇದ್ದೀವಿ. ಈರುಳ್ಳಿ 4 ಆದ್ರೂ ಹಾಕಬೇಕು ಚಿಂಟು. ನೆಕ್ಸ್ಟ್ ಟೈಮ್ ಹಾಕೋದು ಗೊತ್ತಾಯ್ತಲ್ಲ. ಆಗೋಯ್ತು. ಅಯ್ಯೋ ಒಂದೇ ಆಗಲಿಲ್ಲ. ನೋಡು ಕಟ್ ಮಾಡ್ತೀನಿ. ಒಂದು ಕಟ್ ಮಾಡಿ ತಡಿ. ಇವಾಗ ಇನ್ನು ಕೆಳಗಡೆ ಇಡೋದ? ಏನು ಮಾಡೋದು, ಹಿಂಗೆ ಹೆಚ್ಕೊಳ್ಳೋದು, ತೊಗೊಳೋದು ಅಷ್ಟೇ. ಗೈಸ್ ಇವಾಗ ಸ್ಟಾರ್ಟು. ಸರಿ, ಈಗ 10 ತಗೊಂಡಿದೀವಿ ಅಲ್ಲ, ಸೊ ಈ 10ನ ಯಾರು ಫಸ್ಟ್ ತಿಂತಾರೆ, ಆಮೇಲೆ ಮಿಕ್ಕಿದ್ ನೋಡೋಣ. ಕರೆಕ್ಟ್ ಆಗಿದೆ ಅಲ್ಲ? 1 2 3 4 5 6 ಗೈಸ್ ರೆಡಿನಾ? ಯಾರು ಫಸ್ಟ್ ತಿಂತಾರೆ? ಸರಿ. ಟೇಸ್ಟಿಯಾಗಿದೆ ಅಲ್ಲ? ಚಿಂಟು ಅಲ್ಲಿ ಕೊಡೋದ್ಕಿಂತ ಹೆಚ್ಚು ಚೆನ್ನಾಗಿದೆಯಲ್ಲ? ಇಬ್ರು ಸಮ ಇದ್ದೀವಿ ಈಗ.
ನನವಿನ ಒಂದೇ ಒಂದು ಪೂರಿ. ಒಂದು ನಿಮಿಷ ಕಟ್ ಮಾಡು. ಸಾಕ ಕಟ್ ಮಾಡು. ಆಮೇಲೆ ಕಟ್ ಮಾಡ್ತೀನಿ ಹೇಳು. ಅದ್ರೊಳಗೆ ತಿನ್ಬೇಡ್ವ, ಅದ್ರಲ್ಲಿ ತಿನ್ನ. ಅಷ್ಟೊಂದು ಪನಿ ತಗೋತಾರೆ. ಓಕೆ ತಗೊಂಡು ಬಹು. ಯಾಕೆ? ಅದನ್ನ ಇಡ್ಬೇಕಾ? ಈಗ ಸಾಕು, ಕಾಂಪಿಟೇಷನ್ ಮುಗೀತು. ಕೈ ತೊಳ್ಕೊಂಡು ಬಾ. ನಾನು ಗೆದ್ದೆ. ಸಖತ್ತಾಯ್ತು. ನಿಧಾನಕ್ಕೆ ತಿನ್ನೋಣ ಕುತ್ಕೊಂಡು. ನಾನು ನೋಡು ಸ್ವಲ್ಪನೂ ಚೆಲ್ಲಿಲ್ಲ, ನೀನೊಳ್ಳೆ ಎಷ್ಟು ಚೆಲ್ಲಿದೆಯಾ ಗೈಸ್. ಸಖತ್ತಾಗಿದೆ, ಅಲ್ಟಿಮೇಟ್ ಆಗಿದೆ. ಆ್ಯಕ್ಚುಲಿ ಇದಕ್ಕೆ ಇನ್ನು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು. ಹಂಗೆ ಇದೆ ಖಾರ, ಸಖತ್ತಾಗಿದೆ. ಹಾಂ ತಿನ್ನ, 5 ಸಾಕು. 5 ನಾಳೆ ತಿನ್ಬೋದಲ್ಲ? ಛೀ, ಹಾಂ ಖಾಲಿ ಮಾಡು. ಊಟ ಬೇಡ. ಹೋಗ. ನಿಜ ಊಟ ಬೇಡ. ನಂಗೆ ಗಾಳಿ ಹೊಟ್ಟೆ ತುಂಬ್ದಂಗಾಯ್ತು. ಅನ್ನ ಮಾಡೋದು ಬೇಡ? ಬೇಡ. ಅವೆರಡು ಇಟ್ಕೋ. ಸುಕ್ಕಾಗೆ ಹಾಂ. 2 ಇದೆ. ಇನ್ನೆಷ್ಟಿದೆ? ಸಾಕಣ್ಣ, ಜಾಸ್ತಿ ತಿನ್ನೋಕ್ಕಾಗಲ್ಲಪ್ಪಿ. ಇನ್ನೇನು ಇಷ್ಟ ಇದೆ, ತಿನ್ಕೊಂಡು ಮುಗಿಸಲ್ಲ. ಮೊದಲು ಫಿಲಪ್ ಮಾಡ್ಕೊಳ್ಳೋದ, ಅದಾದ್ಮೇಲೆ ಪಾನಿಗೆ ಆದ್ಮೇಲೆ ನಿಧಾನಕ್ಕೆ ಹಾಕೊಂಡು ಟಿ ವಿ ನೋಡ್ಕೊಂಡು ತಿನ್ನೋಣ. ಧಾರಾವಾಹಿ ನಾಳೆ ಸಂಡೇ ತಾನೇ, ಆರಾಮಾಗಿ ನೋಡು. ನಾಳೆ ಧಾರಾವಾಹಿ ಬರಲ್ಲ. ಇವತ್ತಿನ ಧಾರಾವಾಹಿ ಬರುತ್ತೆ ನಾಳೆ. ಗೈಸ್, ನಿಜಕ್ಕೂ ಗೈಸ್ ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಂಡು ತಿನ್ನಿ ಆಯಿತಾ? ತುಂಬ ಈಸಿ ಇದು. ನಾವೇನಂತ ಕಲರ್ಫುಲ್ಲಾಗೆಲ್ಲ ಮಾಡಿಲ್ಲ, ನಮಗೆ ಹೇಗೆ ಬೇಕು ಹಾಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ. ಏನಾಗುತ್ತೆ ತೂತ ಮಾಡೋಕ್ಕೆ ಬರಲ್ಲ. ಇದು ಮಾಡ್ತೀನಿ. ಅಷ್ಟು ತಿನ್ನೋಕ್ಕಾಗಲ್ಲ, ಬಟ್ ಅದು ನಾಳೆಗೆ ನಿಂಗೆ ಒಂದು ಪ್ಲೇಟ್ ಆಗುತ್ತೆ. ಸಾಕು. 10 ತಿಂದಿದ್ಯಾ, 2 ಪ್ಲೇಟ್ ಸಮಾನ ಆಯ್ತು. ಇಲ್ಲಿನ 4, 3, 7 ಆಯ್ತು. 17 ತಿಂದಂಗೆ ಆಯ್ತು ನೀನು. ಜಾಸ್ತಿ ತುಂಬ್ಕೋಬೇಡ. ಹ್ಯಾಪಿ? ಚಿಂಟುಗೆ ನೋಸ್ ರನ್ ಆಗ್ತಾ ಇದೆ. ಅದು ಹಾಕೋಬೇಡ, ಸುಕ್ಕ ಅನಿಸ್ಕೊಳುತ್ತೆ. ಹಂಗೆ ಚೆನ್ನಾಗಿತ್ತು. ಸಾಕು. ಅದು ನಾಳೆ ತಿನ್ನು. ಗೈಸ್, ಇನ್ನೆಷ್ಟು ಮಿಕ್ಕಿದೆ? ಇನ್ನೂ 10, ಒಂದು 12 ಪೂರಿ ಇದೆ. ಸುಕ್ಕ ಸುಕ್ಕ ತಿನ್ನಕ್ಕೆ ಚೆನ್ನಾಗಿದೆ. ಗೈಸ್, ಸುಕ್ಕ ಅದು ಪುಷ್ಪಟ್ ಹಾಕಿದ್ರು ಕೊಡು. ಅದೇ 2 ಪೀಸ್ ಆಗಿರುತ್ತದು. ಇಂಥದ್ದಿಲ್ಲ, ಸಾಕು. ಫ್ರಿಜ್ಗೆ ಕೈ ತೊಳ್ಕೊಂಡು ಬಟ್ಟೆ ಹಾಂ ತಗೋ.
ಅಮ್ಮ ಮಗ ತಿನ್ನೋ ಕಾಂಪಿಟೇಷನ್ ಮಾಡ್ಕೊಂಡು ಚೆನ್ನಾಗಿ ತಿಂದಿದ್ದಾಯ್ತು. ಆದ್ರೆ ಈ ಗಲೀಜ್ ಮಾಡಿಟ್ಟಿರೋ ಪಾತ್ರೆನೆಲ್ಲ ತೊಳೆಯೋರು ಯಾರು? ನಾನೇ ತೊಳಿಬೇಕಲ್ಲ. ಸೊ ತೊಳ್ದಿಟ್ಟು ಹೋಗೋಣ ಅಂದ್ಬಿಟ್ಟು ಕೆಳಗಡೆ ಬಂದೆ. ಈಗ ಮುಂಚಿನ ತರ ನಾನು ಹಿಂದಗಡೆ ಹೋಗಿ ತೊಳಿಯೋದು, ಅಲ್ಲಿ ಬಟ್ಟೆ ಕಲ್ ಹತ್ರ ಹೋಗಿ ತೊಳಿಯೋದು, ಅವ್ರೇನ್ ಅನ್ಕೋತಾರೆ, ಇವ್ರೇನ್ ಅನ್ಕೋತಾರೆ, ಇದು ಅವ್ರ ಮನೆ, ಇವ್ರ ಮನೆ ಅನ್ನೋದೆಲ್ಲ ಬಿಟ್ಬಿಟ್ಟಿದೀನಿ. ನನಗ್ ಎಲ್ಲಿ ಕಂಫರ್ಟು ನಾನು ಅದನ್ನ ಮಾಡ್ತೀನಿ. ಯಾರು ಏನಾದ್ರೂ ಮಾಡ್ಕೊಳ್ಳಿ. ನಾವ್ ಎಲ್ಲಿ ಏನ್ ಮಾಡ್ತೀವಲ್ಲ ಕೆಲ್ಸ, ಆ ಜಾಗನ ಕ್ಲೀನ್ ಮಾಡಿಟ್ಟೋದ್ರೆ ಆಯ್ತು. ಅದಾದ್ಮೇಲೆ ಪರಿಣಾಮಗಳು ಅದ್ ನಮಿಗ್ ಬಿಟ್ಟಿದ್ದಲ್ಲ ಅಲ್ವಾ? ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಳಕ್ಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಅದೊಂದ್ ಪೀಕ್ ಲೆವೆಲ್ ಹೋಗ್ಬಿಟ್ಟಿದೆ. ಸೊ ನಮಿಗ್ ಹೇಗ್ ಬೇಕು ಹಾಗೆ ಯಾರಿಗೂ ತೊಂದ್ರೆ ಕೊಡ್ದಂಗೆ ಇರ್ಬೇಕು ಅನ್ನೋದು ನನ್ ಮೋಟೋ. ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಆಯ್ತಾ? ಸೊ ಗೈಸ್, ಇವತ್ತಿನ ವ್ಲಾಗ್ ಇಷ್ಟೇ. ಹೇಗ್ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗ್ ಅಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್ ಗೈಸ್. ಗೈಸ್, ಎಲ್ಲಾರ್ ಮನೇಲೂ ಇದೇ ರೀತಿ ಇರತ್ತೆ. ಆ ಯಾರ್ ಕೈಯಲ್ಲಿ ತುಂಬಾ ದುಡ್ಡು ಓಡಾಡುತ್ತೆ, ಅವರು ತುಂಬಾ ಏನೇನೋ ಮಾಡಕ್ ಹೋಗ್ತಾರೆ. ಅಫ್ಕೋರ್ಸ್ ಸಕ್ಸೀಡು ಆಗ್ತಾರೆ. ಯಾರ್ ಕೈಯಲ್ಲಿ ದುಡ್ಡಿರಲ್ಲ, ಅವರು ನಾರ್ಮಲ್ ಲೈಫ್ ಅಷ್ಟೇ ತೋರ್ಸಕ್ಕಾಗೋದು. ದುಡ್ಡಿಲ್ಲ ಅಂತಲ್ಲ, ದುಡ್ಡಿದ್ರೂ ಸಹ ಅದು ನಮ್ ಉಪಯೋಗಕ್ಕೆ ಬರೋದಿಲ್ಲ. ಸೊ ಹಾಗಾಗಿ ಎಷ್ಟಿದ್ಯಲ್ಲ ಅಷ್ಟ್ರಲ್ಲೇ ನಾವ್ ಹೇಗಿರ್ತೀವಲ್ಲ ಹಾಗೆ ಇರೋದ್ರಲ್ಲೇ ನೆಮ್ಮದಿ ಇರೋದು. ಸೊ ಈ ನೆಮ್ಮದಿ ಜೀವನ ಆಲ್ಮೋಸ್ಟ್ ಎಲ್ಲಾರ್ ಲೈಫಲ್ಲೂ ಇರುತ್ತೆ. ಬಟ್ ಅದನ್ನ ಅಕ್ಸೆಪ್ಟ್ ಮಾಡೋಕೆ ಜನಗಳು ರೆಡಿ ಇರೋದಿಲ್ಲ ಅಷ್ಟೇ ಬಿಟ್ರೆ ಮತ್ತಿನ್ನೇನು ಅಲ್ಲ. ಸೊ ನಿಮ್ ಲೈಫ್‌ನ ನೀವು ಅಕ್ಸೆಪ್ಟ್ ಮಾಡಿ. ಅವಾಗ ನೀವು ಖುಷಿಯಾಗಿ ಬಿಂದಾಸ್ ಆಗಿ ನಿಮಿಗ್ ಹೇಗ್ ಬೇಕೋ ಹಾಗೆ ಖಂಡಿತವಾಗ್ಲೂ ಇರ್ಬೋದು ಗೈಸ್. ಬಾಯ್.